ರಾಜಾ ಸಾಬ್ ಈ ಸಿನಿಮಾವನ್ನು ಮಾರುತಿ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಪ್ರಭಾಸ್ ಅವ್ರ ಜೊತೆಗೆ ಮಾಳವಿಕಾ ಮೋಹನ್, ರಿದ್ದಿ ಕುಮಾರ್, ನಿಧಿ ಅಗರ್ವಾಲ್ ಮತ್ತು ಸಂಜಯ್ ದತ್ ಅವರು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಒಂದು ಸಿನಿಮಾದ ಆನ್ಲೈನ್ ಸ್ಟೋರಿ ನೋಡಿದ್ರೆ, ರಾಜು ಅನ್ನೋ ಮೊಮ್ಮಗ ತನ್ನ ಅಜ್ಜಿಯ ಆಸೆಯಂತೆ ಕಳೆದು ಹೋದ ತನ್ನ ತಾತನ ಹುಡುಕಲು ಹೋಗುವಾಗ ಏನೇನು ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದು ಈ ಒಂದು ಸಿನಿಮಾ. ಹೀಗಾಗಿ ಈ ಒಂದು ಸಿನಿಮಾದ ಪಾಸಿಟಿವ್ ಕಡೆ ನೋಡಿದ್ರೆ ಪ್ರಭಾಸ್ ಮತ್ತು ಸಂಜಯ್ ದತ್ ಅವರ ಆ್ಯಕ್ಟಿಂಗ್ ಅಂತಲೇ ಹೇಳ್ತೀನಿ. ಯಾಕೆಂದರೆ ಈ ಸಿನಿಮಾದಲ್ಲಿ ನೀವು ಓಲ್ಡ್ ಪ್ರಭಾಸ್ನ ನೋಡ್ಬೋದು. ಕಾಮಿಡಿಯಾಗಿ ತುಂಬ ಸಟಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಪ್ರಭಾಸ್ ಅವರ ಮೇನ್ಲಿ ಒಂದು ಸಿನಿಮಾದಲ್ಲಿ ಒಂದು ಹಾಸ್ಪಿಟ್ಲ್ ಸೀನ್ ಬರುತ್ತೆ. ಅಲ್ಲಿ ಅವರ ಆ್ಯಕ್ಟಿಂಗು ವರ್ತ್ ಆ್ಯಕ್ಟಿಂಗ್ ಅಂತಲೇ ಹೇಳ್ಬೋದು. ಅಲ್ಲಿ ಅವರ ಬ್ರಿಲಿಯಂಟ್ ಆ್ಯಕ್ಟಿಂಗ್ನ ಸಹ ಕಾಣ್ಬೋದು ಅಂತಲೇ ಹೇಳ್ತೀನಿ. ಅದೇ ರೀತಿಯಾಗಿ ಸಂಜಯ್ ದತ್ ಅವರು ಕೂಡ ತುಂಬ ಒಳ್ಳೆ ರೀತಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಈ ಒಂದು ಸಿನಿಮಾದಲ್ಲಿ ಮುಖ್ಯವಾಗಿ ಸಂಜಯ್ ದತ್ ಅವ್ರಿಗೂ ಮತ್ತು ಪ್ರಭಾಸ್ ಅವ್ರಿಗೂ ಒಂದೇ ರೀತಿ ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅಂತಲೇ ಹೇಳ್ಬೋದು. ಅಂದರೆ ಎರಡು ಮೇನ್ ಕ್ಯಾರೆಕ್ಟರ್ ಇರೋದರಿಂದ ತುಂಬ ಒಳ್ಳೆಯ ರೀತಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಸಂಜಯ್ ದತ್ ಅವರು. ಸೊ ಹೀಗಾಗಿ ಮತ್ತೆ ಸಿನಿಮಾದ ಕೊನೆಯ 30 ನಿಮಿಷ ತುಂಬ ಚೆನ್ನಾಗಿತ್ತು. ಇಷ್ಟೇ ಒಂದು ಸಿನಿಮಾದ ಪಾಸಿಟಿವ್. ಇನ್ನು ಈ ಸಿನಿಮಾದ ನೆಗೆಟಿವ್ ಕಡೆ ನೋಡಿದ್ರೆ ಈ ಸಿನಿಮಾದ ಕತೆ ಅಂತ ಹೇಳ್ತೀನಿ. ಯಾಕೆಂದರೆ ಇವರು ತಗೊಂಡಿರೋ ಪ್ಲಾಟು ತುಂಬ ಚೆನ್ನಾಗಿದೆ. ಅಂದರೆ ಒಂದು ಒಳ್ಳೆ ಸಸ್ಪೆನ್ಸ್ ರೀತಿಯೇ ಈ ಒಂದು ಕತೆನ ತಗೊಂಡು ಹೋಗ್ಬೋದಿತ್ತು. ಆದರೆ ಇವರು ಸುಮ್ಮನೆ ಲವ್ ಸ್ಟೋರಿ ಅಂತೆ ಅದು ಇದು ಅಂತ ತುರುಕಿದ್ದಾರೆ. ಈ ಸಿನಿಮಾಗೆ ಮೇನ್ಲಿ 3 ಹೀರೋಯಿನ್ಸ್ ಅವಶ್ಯಕತೆಯೇ ಇರಲಿಲ್ಲ. ಅದರಲ್ಲೂ 3 ಒಂದೊಂದು ಲವ್ ಸಾಂಗ್ಸ್ ಮತ್ತು 3 ಜನ ಸೇರಿ ಒಂದು ಐಟಮ್ ಸಾಂಗ್ ಅಂತೆ, ಅದು ಅನ್ನೆಸೆಸರಿ ಆಗಿತ್ತು. ಮತ್ತು ಈ ಸಿನಿಮಾದ VFX ಕೂಡ ತುಂಬಾ ಬೆಟರ್ ಆಗ್ಬೋದಿತ್ತು. ಆ ಭೂತದ ಮನೆಯಲ್ಲಿ ಬರೋ ಕೆಲವೊಂದು ಪ್ರಾಣಿಗಳು ಅಷ್ಟೊಂದು ಅನ್ನೆಸೆಸರಿ ರೀತಿಯಲ್ಲಿ ಮತ್ತು ಪೂರ್ವ VFX ಕಾಣಿಸ್ತಾ ಇತ್ತು. ಮತ್ತು ಮೊಸಳೆ ಜೊತೆ ಇರೋ ಫೈಟ್ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ಇಷ್ಟು ಈ ಒಂದು ಸಿನಿಮಾದ ನೆಗೆಟಿವ್ ಅಂತಲೇ ಹೇಳ್ಬೋದು. ಹೇಳ್ತಾ ಹೋದರೆ ಈ ಒಂದು ಸಿನಿಮಾದಲ್ಲಿ ತುಂಬ ನೆಗೆಟಿವ್ ಇರುತ್ತೆ. ಹಾಗೆ ಒಂದು ಸಿನಿಮಾದ ರನ್ ಟೈಮ್ ಕೂಡ ತುಂಬಾ ಆಯಿತು ಅಂತಲೇ ಹೇಳ್ಬೋದು. 3 ಅವರ್ ಇದೆ ಟೋಟಲ್ ಮೂವಿ. 3 ಅವರಲ್ಲಿ ತುಂಬಾ ಬೋರ್ ಹೊಡಿಸುತ್ತೆ, ತುಂಬ ಲ್ಯಾಗ್ ಫೀಲಿಂಗ್ ಆಗುತ್ತೆ ಈ ಒಂದು ಸಿನಿಮಾ. ಸೊ ಓವರಾಲ್ ಆಗಿ ಈ ಸಿನಿಮಾ ಒಂದು ಬಿಲೋ ಆ್ಯಾವ್ರೇಜ್ ಅಂತಲೇ ಹೇಳ್ಬೋದು. ಸೊ ಸಿನಿಮಾ ಜಿಯೋ ಹಾಟ್‌ಸ್ಟಾರಲ್ಲಿ ಕನ್ನಡದಲ್ಲಿದೆ. ನೀವು ಬೇಕಾದರೆ ನೋಡಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಇಷ್ಟಾಗಿತ್ತು ಈ ಒಂದು ರಾಜಾ ಸಾಬ್ ಸಿನಿಮಾದ ರಿವ್ಯೂ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.